ಎಷ್ಟು ಅಬಂಡೆಂಟ್ ವೆಹಿಕಲ್ ಗುರ್ತು ಮಾಡಿದ್ರೆ ಸರ್? ಬಹಳಷ್ಟು ಇದಾವೆ. ಓಕೆ, ಗುರ್ತು ಮಾಡಿದ್ದು ಕಡಿಮೆ ಅಂತ ಅನಿಸುತ್ತೆ ನನಗೆ. ಇನ್ನೂ ತುಂಬ ಜಾಸ್ತಿ ಇದೆ. ಸೊ ನಾನು ನಂಬರ್ ಮೇಲೆ ಹೋಗ್ತಾ ಇಲ್ಲ. ಎಲ್ಲೆಲ್ಲಿ ಗಾಡಿಗಳು ಹಾಗೆ ಅಬ್ಯಾಂಡನ್ ಮಾಡಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅದೆಲ್ಲವನ್ನು ಚೆಕ್ ಮಾಡಿ ಅದನ್ನು ತೆಗಿಸ್ಬೇಕು. ಕೆಲವು 6 ತಿಂಗಳು 1 ವರ್ಷಗಳಿಂದ ಅಲ್ಲೇ ಬಿದ್ದಿದ್ದಾವೆ ಗಾಡಿ. ಯಾರು ಬಂದು ಮಾಲೀಕತ್ವವನ್ನು ಕ್ಲೇಮ್ ಮಾಡ್ತಾ ಇಲ್ಲ, ಅಥವಾ ತಗೊಂಡು ಹೋಗ್ತಾ ಇಲ್ಲ, ಅಥವಾ ಉದ್ದೇಶಪೂರ್ವಕವಾಗಿ ಬಿಟ್ಟು ಹೋಗಿರ್ತಾರೆ, ಏನಾಗೋದಿಲ್ಲ. ಸೊ ಅಂಥ ಗಾಡಿಗಳನ್ನು ಹುಡುಕಿಸಿ ತೆಗಿಸ್ಬೇಕು. ನಾವು ಒಂದು ಪಾದಚಾರಿ ಮಾರ್ಗವನ್ನು ಜನರಿಗೋಸ್ಕರ ಇಟ್ಕೋಬೇಕು. ಎರಡನೇದು, ಅಲ್ಲಿ ನಿಲ್ಲಿಸಿರ್ತಕ್ಕಂಥದ್ದು ಅನವಶ್ಯಕವಾಗಿ ಅಲ್ಲಿ ಕಸ ಎಲ್ಲ ತುಂಬಿಟ್ಟು ಇಡೀ ವಾತಾವರಣನೇ ಕೆಟ್ಟು ಹೋಗ್ತಾ ಇದೆ. ಇದು ಒಂದು ಒಳ್ಳೆ ಒಂದು ಕಾರ್ಯಕ್ರಮ. ನಾವು ಬೇಕಂತಾನೆ ಬಿಟ್ಟು ಹೋಗ್ತಾರಲ್ಲ, ಅಂದ್ರೆ ರೆಗ್ಯುಲರ್ ಆಗಿ. ಹೌದೌದು, ರೆಗ್ಯುಲರ್ ಆಗಿ ಅಂತವ್ರ ಮೇಲೆ ಕ್ರಮ ಆಗ್ಬೇಕು. ಇಲ್ಲಾಂದ್ರೆ ಆ ಗಾಡಿಗಳು ತಗೊಂಡು ಆಕ್ಷನ್ ಮಾಡಿ ಸರ್ಕಾರಕ್ಕೆ ದುಡ್ಡು ಜಮಾ ಆಗಲಿ, ಅಥವಾ ಅವ್ರ ಮೇಲೆ ಫೈನ್ ಆಗಲಿ. ಜಾಗ ಇರಲ್ಲ, ರೋಡ್ ಸೈಡ್ ಅಲ್ಲಿ ನಿಲ್ಲಿಸ್ತಾರೆ. ನೋಡಿ, ರಾತ್ರಿ ಪಾರ್ಕಿಂಗ್ ಮಾಡೋದು, ಬೆಳಗ್ಗೆ ತಗೊಂಡು ಹೋಗ್ತಕ್ಕಂಥದ್ದು ಬೇರೆ ತರ. ಅದು ಆ ಸಮಸ್ಯೆ ಬೇರೆ. ಅಬ್ಯಾಂಡನ್ ಮಾಡಿದ್ದು ಅಂದ್ರೆ ತಗೊಂಡ್ ಬಂದು ಗಾಡಿ ನಿಲ್ಸ್ಬಿಟ್ಟು ಹೋದ್ರೆ ತಿಂಗಳು ಬರ್ದೇ ಇರೋದು, ತಿರುಗು ನೋಡದೇ ಇರೋದು ಬೇರೆ ತರ. ಸೊ ಈ ಕಾರ್ಯಕ್ರಮ ಏನಿದೆಯಲ್ಲ, ಯಾರು ಗಾಡಿಗಳು ರೋಡ್ ಮೇಲೆ, ಫುಟ್ಪಾತ್ ಮೇಲೆ ಬಿಟ್ಟು ದಿನ ಬಂದು ನೋಡೋದಿಲ್ಲ, ಅಬ್ಯಾಂಡನ್ ಮಾಡಿ ಹೋಗಿದ್ದಾರೆ, ತಿಂಗಳು ಹಾಗೆ ಬಿದ್ದಿದೆ, ಅಂತ ಗಾಡಿಗಳು ಮಾತ್ರ. ಯಾರೋ ಮನೆಯಲ್ಲಿ ಜಾಗ ಇಲ್ಲ, ಆಚೆ ನಿಲ್ಸಿದ್ದಾರೆ, ರಾತ್ರಿ ನಿಲ್ಸ್ತಾರೆ, ಬೆಳಗ್ಗೆ ಅವ್ರ ಕೆಲ್ಸಕ್ಕೆ ಗಾಡಿ ತಗೊಂಡು ಹೋಗ್ತಾರಲ್ಲ, ಅವ್ರ ಮೇಲೆ ಕ್ರಮ ಅಲ್ಲ ಇದು. ಅದೆಲ್ಲ ಟ್ರಾಫಿಕ್ ಸಮಸ್ಯೆ. ಅದು ಟ್ರಾಫಿಕ್ ಪೊಲೀಸರವರು ಅದನ್ನು ಬಹಳ ಸ್ಟ್ರಿಕ್ಟ್ ಆಗಿ ಎಲ್ಲಿ ಪಾರ್ಕಿಂಗ್ ಮಾಡಬೇಕು, ಮಾಡಬಾರ್ದು, ಅದನ್ನು ಅವರು ನೋಡ್ಬೇಕಂತ ಸಮಸ್ಯೆ. ಹೌದು, ಅದನ್ನು ಕೂಡ ಸ್ಟ್ರಿಕ್ಟ್ ಆಗಿ ನೋಡ್ಬೇಕು. ಯಾಕಂದ್ರೆ ಎಲ್ಲ ಟ್ರಾಫಿಕ್ ಜಂಕ್ಷನ್ಸ್ ಅಲ್ಲಿ ಹೋಟೆಲ್ಸ್ ಇರ್ತವೆ, ಬೇರೆ ಅಂಗಡಿಗಳಿರ್ತವೆ, ಅಲ್ಲಲ್ಲಿ ಗಾಡಿಗಳು ನಿಲ್ಲಿಸಿ ಟ್ರಾಫಿಕ್ ಇದಕ್ಕೆ ಫ್ಲೋಗೆ ಇದಾಗಬಾರ್ದು ಅಂತ ಆ ಜವಾಬ್ದಾರಿ ಅವ್ರದ್ದು. ಅದನ್ನು ಕೂಡ ಮಾತಾಡಬೇಕಾಗುತ್ತೆ. ಶಿವಾಜಿನಗರಲ್ಲಿ ಆಗಿದೆ, ಬಹಳಷ್ಟು ಕಡೆ, ಅಕ್ಕಪಕ್ಕ ಎಲ್ಲ ಕಡೆ ಮಾಡಿದ್ದಾರೆ. ನಾನು ಇನ್ನೂ ಮಾಡಿ ಅಂತ ಹೇಳಿದ್ದೆ, ಮಾಡಿ. ಸರ್, GBA ಎಲೆಕ್ಷನ್ ಮುಂದೂಡಿಕೆಗೆ ಇಲ್ಲ, ಸ್ಟೇ ಅಂತಿಲ್ಲ. ಈಗ SIR ನಡೀತಾ ಇದೆಯಲ್ಲ, SIR ನಡೆಯುವಾಗ ಆ ಸಂದರ್ಭದಲ್ಲಿ ವೋಟರ್ ಲಿಸ್ಟ್ ಎಲ್ಲ ಪರಿಷ್ಕರಣೆಗೆ ಬಿಟ್ಟಿದ್ದಾರೆ. ವೋಟರ್ ಲಿಸ್ಟೇ ಇಲ್ಲ. ಈಗ ಎಲ್ಲರೂ ಯಾರು ಹೊಸ ಫಾರ್ಮ್ ತುಂಬ್ತಾರೆ ಅವ್ರು ವೋಟರ್ ಆಗ್ತಾರೆ. ವೋಟರ್ ಲಿಸ್ಟ್ ಇಲ್ಲದೆ ಇದ್ದಾಗ ಎಲೆಕ್ಷನ್ ಹೇಗೆ ಮಾಡ್ತಾರೆ ನನಗೆ ಟೆಕ್ನಿಕಲಿ ಗೊತ್ತಿಲ್ಲ. ಅವ್ರು ನೋಡಬೇಕಾಗಿರೋದು ಒಂದು. ಎರಡನೇದು, ಇಡೀ ಸರ್ಕಾರದ ಮೆಷಿನರಿ ಎಲ್ಲ SIR ಅಲ್ಲಿ ತೊಡಗಿದ್ದಾರೆ, ಬ್ಯುಸಿ ಆಗಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಅವರು ಹೇಗೆ ಇದು ಮಾಡ್ತಾರೆ ಅಂತ ನನ್ಗೆ ಗೊತ್ತಿಲ್ಲ. ಆಗಸ್ಟ್ 30 ಒಳಗಡೆ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅದಕ್ಕೆ ಆಕ್ಷೇಪಣೆ ಹೋಗುತ್ತೆ ಕಾಂಗ್ರೆಸ್. ಕಾಂಗ್ರೆಸ್ ಅಂತಿಲ್ಲ, ಟೆಕ್ನಿಕಲಿ ಅವ್ರು ಹೇಗೆ ಮಾಡ್ತಾರೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವ್ರು ಮಾಡಬೇಕಾಗಿರೋದು ಚುನಾವಣೆ, ಕಾಂಗ್ರೆಸ್ ಪಕ್ಷ ಮಾಡಬೇಕು.